ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂದ್ಬಿಟ್ಟು. ನಾನೊಬ್ಬ ಆಟೋ ಡ್ರೈವರ್. ನಾನು ಆಟೋ ಓಡಿಸ್ತಾ ಇದ್ದೀನಿ. ಅದ್ರ ಜೊತೆನೇ ಸಿನಿಮಾ ಕೂಡ ಆ್ಯಕ್ಟ್ ಮಾಡಿಕೊಂಡು, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿಕೊಂಡು, ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡಿಕೊಂಡು ಬರ್ತಾಯಿದ್ದೀನಿ. ದಯವಿಟ್ಟು ಕನ್ನಡ ಜನತೆ ಈ ಆಡಿಷನಲ್ಲಿ ನನಗೂ ವೋಟ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಬಿಗ್ ಬಾಸ್ ಅಂದರೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ನೋಡಿದಾಗ ನಾನು ಬೈತಿದ್ದೆ, ಟಿ ವಿ ಆ್ಯಪ್ ಮಾಡಿ ಏನು ಯಾವಾಗ ನೋಡಿದ್ರು ಇದನ್ನೇ ಹಾಕ್ಕೊಂಡು ಕೂತಿದ್ದೀರಾ ಅಂತ. ಸರಿ, ಈ ಸಲ ಗಿಲ್ಲಿ ಅವರು ಆಡಬೇಕಾದ್ರೆ, ಕಾವ್ಯ ಅವರು ಇವರೆಲ್ಲ ಆಡಬೇಕಾದ್ರೆ ತುಂಬ ಸೀಸನ್ಗಳು ನೋಡಿದ್ದೀನಿ. ರಾಘವೇಂದ್ರ ಸರ್, ಶ್ರುತಿ ಮೇಡಮು ಎಲ್ಲರೂ ಬಂದು ಮತ್ತು ಸುಜಾನ್ ಸರ್ ಇವರೆಲ್ಲ ಇದ್ದಾಗೆಲ್ಲ ನೋಡಿದ್ದೀನಿ. ನನಗೆ ಅದ್ರ ಬಗ್ಗೆ ಇವತ್ತವರೆಗೂ ಬಿಗ್ ಬಾಸ್ ಅಂದರೆ ಏನಂತ ಗೊತ್ತಿರಲಿಲ್ಲ. ಆ ಕಾರಣಕ್ಕೆ ಇವತ್ತು ನಾನು ಆಡಿಷನ್ ಅಂತೆಲ್ಲ ಬಂದಾಗ ಸರಿ ಟ್ರೈ ಮಾಡೋಣ ಅನ್ನೋದೊಂದು ಆಸೆಗಾಗಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಜನರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನನಗೊಂದು ಆಸೆ ಇದೆ. ಅವಾಗಿಂದ ನನ್ನ ಕೈಲಿ ದುಡ್ಡು ಕಾಸು ಅನ್ನೋದು ಇಲ್ಲ. ಅವತ್ತಿನ ಜೀವನ ಅವತ್ತು ನಡೆಸ್ಕೊಂಡು, ಆಟ ಓಡಿಸ್ಕೊಂಡು ಜೀವನ ಮಾಡಿಕೊಂಡು, ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಚಾನ್ಸ್ಗಳು ಸಿಕ್ಕಿದಾಗ ಆ್ಯಕ್ಟ್ ಮಾಡಿಕೊಂಡು, ಇದ್ರ ಮಧ್ಯದಲ್ಲಿ ಶಾರ್ಟ್ ಫಿಲಮ್ಮು ಈ ಥರದ್ದೆಲ್ಲ ಕೆಲಸಗಳು ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ. ನನಗೆ ಆಸೆ ಇದ್ದಿದ್ದೇನೆಂದರೆ, ತುಂಬ ಜನ ಮಕ್ಕಳು ಈ ಹಾಸ್ಟ್ಲುಗಳಲ್ಲಿ, ನನಗೆ ಗೊತ್ತಿರೋದು ತುಂಬ ಜನ ಬಡ ಮಕ್ಕಳು ಓದೋಕ್ಕಾಗದೇ ಇರೋರು, ಅವ್ರನ್ನ ಓದಿಸ್ಬೇಕು ಅಂತ ಆಸೆ ಇದೆ. ಮತ್ತು ಆದರೆ ನಾನು ತುಂಬ ದಿವಸ ಹುಡುಕ್ತಾ ಇದ್ದೆ, ನನಗೆ ಅಂತ ಒಂದು ಪ್ಲ್ಯಾಟ್ಫಾರಮ್ ಬೇಕು ಅಂತ. ಈ ಬಿಗ್ ಬಾಸ್ ಪ್ಲ್ಯಾಟ್ಫಾರಮ್ ನನಗೆ ಸಿಕ್ತು ಅಂದರೆ ನಾನು ಲೈಫ್ನಲ್ಲಿ ಚೆನ್ನಾಗಿರ್ತೀನಿ ಅಂತ ಅನಿಸುತ್ತೆ. ನನ್ನ ಕಷ್ಟ ಎಲ್ಲ ದೂರ ಆಗ್ಬೋದು ಅನಿಸುತ್ತೆ. ಯಾಕೆ ಅಂದರೆ, ನಾವು ಒಂದು ಸಲ ಆ ಬಿಗ್ ಬಾಸ್ ಆ ಮೆಟ್ಲು ಹತ್ತಿದ್ರೆ ಇಡೀ ನಮ್ಮ ಕನ್ನಡ ಜನತೆ ಎಲ್ಲರೂ ನನ್ನ ಗುರ್ತು ಹಿಡಿತಾರೆ ಅನ್ನೋದೊಂದು ಆಸೆ. ಇಷ್ಟು ವರ್ಷ ಬೆಂಗಳೂರಲ್ಲಿ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಿದ್ನ. ಸಣ್ಣ ಪುಟ್ಟ ನಮ್ಮ ಸ್ನೇಹಿತರು ಎಲ್ಲರ ಸಪೋರ್ಟು ಇದೆ, ಎಲ್ಲರೂ ನಮ್ಮನ್ನು ಗುರ್ತು ಹಿಡಿತಾಯಿದ್ರು. ಆದರೆ ಬಿಗ್ ಬಾಸ್ಗೆ ಕಾಲಿಟ್ಟ ನಂತರ ಇಡೀ ಕರ್ನಾಟಕ ಜನತೆನೇ ನನ್ನ ಗುರುತು ಹಿಡಿಯುತ್ತೆ ಅನ್ನೋದೊಂದು ಆಸೆ. ನನಗೊಂದು ಸಿನಿಮಾ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ತಂಗೆ ಇರುತ್ತೆ. ಈ ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಆಡಿಷನ್ನು ಪಬ್ಲಿಕ್ಕು, ಕಾಮನ್ ಮ್ಯಾನ್ಗೂ ಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮಂಥ ಬಡವ್ರನ್ನೂ ಸೆಲ್ಯೂಟ್ ಮಾಡ್ಕೊಳ್ಳಿ ಸರ್.